ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಶ್ರೀಹರ್ಷಿನಿ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಥೀಮ್ ನೋಡಿದ್ರೇ ಗೊತ್ತಾಗಬೇಕು, ಪ್ಲೇಸ್ಮೆಂಟ್ ಪ್ರಿಪ್ರೇಷನ್ ವ್ಲಾಗ್. ಆ್ಯಂಡ್ ನಾನು ಎಜುಕೇಷನಲ್ ವ್ಲಾಗ್ಸ್ ಪೋಸ್ಟ್ ಮಾಡಿ ತುಂಬ ದಿನ ಆಗಿತ್ತು, ಆ್ಯಂಡ್ ಸೊ ನಾವು ಐ ಆಮ್ ಡೂಯಿಂಗ್ ಇಟ್. ಸೊ ಪ್ಲೇಸ್ಮೆಂಟ್ ಪ್ರಿಪ್ರೇಷನ್ ವ್ಲಾಗ್ ಓನ್ಲಿ ಅಬೌಟ್ ಟೆಕ್ನಿಕಲ್ ರೌಂಡ್. ಸೊ ನಾನು ಈ ವಿಡಿಯೋದಲ್ಲಿ ಓನ್ಲಿ ಟೆಕ್ನಿಕಲ್ ರೌಂಡ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ HR ರೌಂಡ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಟೆಕ್ನಿಕಲ್ ರೌಂಡ್. ಸೊ ನಾನು ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ಸ್ ಅಟೆಂಡ್ ಮಾಡಬೇಕಾದ್ರೆ ನನಗೆ ಫ್ಯೂ ಕಾನ್ಸೆಪ್ಟ್ಸ್ ಅನ್ನೋದು ಡೌಟ್ಸ್ ಇತ್ತು. ಲೈಕ್ ಹೇಗೆ ಅಂತಂದರೆ, ಪ್ಲೇಸ್ಮೆಂಟ್ಸ್ಗೆ ಅನ್ನೋದು ಏನು ಕ್ವಶನ್ಸ್ ಕೇಳ್ತಾರೆ, ಲೈಕ್ ಇಲ್ಲಿವರೆಗೂ ನಾನು ಸಿಲೆಬಸ್ಸಲ್ಲಿ ಏನೇನು ಸಬ್ಜೆಕ್ಟ್ಸ್ ಬರ್ಬೋದು ಆ್ಯಂಡ್ ಯಾವುದು ಮೇನ್ ಸಬ್ಜೆಕ್ಟ್ಸ್, ಆ್ಯಂಡ್ ಆ ಮೇನ್ ಸಬ್ಜೆಕ್ಟ್ಸಲ್ಲಿ ಕೀ ಪಾಯಿಂಟ್ಸ್ನ ಯಾವ ಥರ ನಾನು ತೊಗೋಬೇಕು ಆ್ಯಂಡ್ ಏನು ನಾನು ಪ್ರಿಪೇರ್ ಆಗಬೇಕು ಅನ್ನೋದು ನಂಗೆ ತುಂಬ ಕನ್ಫ್ಯೂಷನಲ್ಲಿದೆ. ಆ್ಯಂಡ್ ಇದೇ ಕನ್ಫ್ಯೂಷನ್ ನಿಮ್ಮಲ್ಲೂ ಸುಮಾರು ಜನಕ್ಕೆ ಇದೆ ಅಂತ ನಾನು ಅಂದ್ಕೊತಿದ್ದೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಟೆಕ್ನಿಕಲ್ ರೌಂಡ್ಗೆ ಏನೇನು ಕಾನ್ಸೆಪ್ಟ್ಸ್ನ ಓದಬೇಕು. ಆ್ಯಂಡ್ ನೋಟ್, ನಾನು ಒಂದು ಹೇಳೋದು ಮರ್ತೋಗಿದೆ. ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಸ್ಟೂಡೆಂಟ್. ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸು ಆಗುತ್ತೆ, ಬಟ್ ಮೋರ್ ಅಬೌಟ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ಗೆ. ಯಾಕೆಂದರೆ ಸಿಲೆಬಸ್ ಮತ್ತು ಕಾನ್ಸೆಪ್ಟ್ ಎಲ್ಲ ನಾನು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ಗೆ ಮಾತ್ರ ಮಾಡಿದ್ದೀನಿ. ಯಾಕಂದರೆ ನಂಗೆ ಅದು ಮಾತ್ರನೇ ಗೊತ್ತು, ಬಿಕಾಸ್ ಐ ಆಮ್ ISC ಸ್ಟೂಡೆಂಟ್ಸ್, ದಟ್ಸ್ ವೈ. ಸೊ ದಿಸ್ ಈಸ್ ದ ಒನ್ ನೋಟೆಡ್ ಪಾಯಿಂಟ್. ದೆನ್ ಸೊ ವೇರ್ ವಿ ವರ್, ಯಾವ ಕಾನ್ಸೆಪ್ಟ್ಸ್ನ ನಾವು ಓದಬೇಕು ಅಂತ. ಸೊ ನಾನು ಪ್ಲೇಸ್ಮೆಂಟ್ ಸ್ಟಾರ್ಟ್ ಆದಾಗ 1 to 3 ಇಂಟರ್ವ್ಯೂಸ್ವರೆಗೂ ನಾನು ಇದೇ ಕನ್ಫ್ಯೂಷನಲ್ಲಿದ್ದೆ. ಟೆಕ್ನಿಕಲ್ ರೌಂಡ್ವರೆಗೂ ಹೋಗಿ ಅಲ್ಲಿ ಏನು ಆನ್ಸರ್ ಮಾಡಬೇಕು, ನಾನು ಓದಿರೋದನ್ನೆಲ್ಲ ಕನ್ಫ್ಯೂಸ್ ಮಾಡಿಕೊಂಡು ಲೈಕ್ ಐ ಗಾಟ್ ಕನ್ಫ್ಯೂಸ್ಡ್. ಸೊ ಅಷ್ಟು ಮೆನಿ ಸಬ್ಜೆಕ್ಟ್ಸಲ್ಲಿ ನಾನು ಓದಿದ್ದೆ ಬೇರೆ ಸಬ್ಜೆಕ್ಟ್ಸು, ಅವರು ಮೇಯ್ನಾಗಿ ಪಾಯಿಂಟ್ಔಟ್ ಮಾಡಿ ಕೇಳಿದ್ದೆ ಬೇರೆದಾಗಿತ್ತು. ಅದಕ್ಕಂದ್ರೆ ನಾನು ಸುಮಾರು ಸಲ ನಾನು ಆ ಥರ 2 ಇಂಟರ್ವ್ಯೂಸನ್ನು ನಂಗೆ ಮಿಸ್ ಆಯಿತು ಟೆಕ್ನಿಕಲ್ ರೌಂಡಲ್ಲಿ. ಬಿಕಾಸ್ ಕ್ಲಾರಿಟಿ ಇಲ್ದಿರ ಆ್ಯಂಡ್ ಏನು ಓದಬೇಕು ಅಂತ ಗೊತ್ತಿಲ್ದಿರ, ಲೈಕ್ ಸ್ವಲ್ಪ ಕನ್ಫ್ಯೂಷನಿಂದ ಓದಿದ್ರು ಯಾವುದನ್ನು ಕರೆಕ್ಟಾಗಿ ಪೋರ್ಟ್ರೇ ಮಾಡಬೇಕು ಅನ್ನೋದು ಗೊತ್ತಿಲ್ದಿರೋ ಕನ್ಫ್ಯೂಷನಲ್ಲಿ ನಂದು ಆ ಟೈಮಲ್ಲಿ ಆ ಟೆಕ್ನಿಕಲ್ ರೌಂಡ್ಸ್ವರೆಗೂ ಹೋಗಿ ವಾಪಸ್ ಬಂದೆ. ಸೊ ಈ ಪ್ರಾಬ್ಲಮ್ನ ಇವಾಗಲೂ ಸುಮಾರು ಜನ ಫೇಸ್ ಮಾಡ್ತಿರ್ತೀರ. ಆ್ಯಂಡ್ ಸ್ವಲ್ಪ ಜನ ಅಂದ್ಕೊತಿರ್ತಾರೆ ಲೈಕ್ ಪ್ಲೇಸ್ಮೆಂಟ್ ಪ್ರಿಪ್ರೇಷನ್ ಅಂದ ತಕ್ಷಣ ಬುಕ್ಸ್ ಫುಲ್ ಓದಬೇಕು, ಟಾಪರ್ಸ್ ಮಾತ್ರ ಆಗುತ್ತೆ, ಜಾಸ್ತಿ ಬುಕ್ಸ್ ಓದಿದ್ರೆ ವಿ ಕ್ಯಾನ್ ಅಚೀವ್ ಇಟ್ ಅಂತ ಅಂದ್ಕೊತಿರ್ತಾನೆ. ಅದೇನಿಲ್ಲ, ಲೈಕ್ ಬೇಸಿಕ್ಸ್ ಅನ್ನೋದು ನಾವು ಸ್ಟ್ರಾಂಗ್ ಆಗಿದ್ದರೆ ವಿ ಕ್ಯಾನ್ ಕ್ರ್ಯಾಕ್ ಟೆಕ್ನಿಕಲ್ ರೌಂಡ್. ಸೊ ಈ ಬೇಸಿಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇಂಜಿನಿಯರಿಂಗ್ ಫುಲ್ ಸಬ್ಜೆಕ್ಟ್ಸಲ್ಲಿ ಅಪ್ ಟು 7 ಸಬ್ಜೆಕ್ಟ್ಸ್ವರೆಗೂ ಮಾತ್ರ ಇಂಟರ್ವ್ಯೂರ್ಸ್ ಅನ್ನೋರು ತೊಗೊತಾರೆ. ಲೈಕ್ ಅದರಲ್ಲಿ ಮಾತ್ರ ಕ್ವಶನ್ಸ್ನ ಬೇಸ್ ಮಾಡಿ ಕೇಳ್ತಾರೆ. ಸೊ ಆ ಕ್ವಶನ್ಸ್ಗೆ ಪರ್ಫೆಕ್ಟಾಗಿ ನಮ್ಮನ್ನ ನಾವು ಅವ್ರ ಹತ್ರ ಕಾನ್ಫಿಡೆಂಟಾಗಿ ಪೋರ್ಟ್ರೇ ಮಾಡ್ಕೋಬೇಕು. ಲೈಕ್ ಐ ನೋ ದಟ್ ಸಬ್ಜೆಕ್ಟ್, ಐ ಕ್ಯಾನ್ ಆನ್ಸರ್ ಯುವರ್ ಕ್ವಶನ್ ಅಂತ. ಸೊ ಆ ಥರ ಸಬ್ಜೆಕ್ಟ್ಸ್ ಒಂದು 7 ಸಬ್ಜೆಕ್ಟ್ಸ್ ಇದೆ ಓದಬೇಕಾಗಿರೋದು. ಆ 7ಅಲ್ಲಿ ನಾನು 10 ಕ್ವಶನ್ಸ್ನ ಮಾಡಿದ್ದೀನಿ 7 ಸಬ್ಜೆಕ್ಟ್ಸಲ್ಲಿ. ಆ್ಯಂಡ್ ಈ PDF ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, OneDrive ಲಿಂಕ್ನ. ಸೊ ಇಫ್ ಯು ನೀಡ್ ಇಟ್ ಯು ಕ್ಯಾನ್ ಗೋ ಥ್ರೂ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ಇದು ಸಿಲೆಬಸ್ ಬಗ್ಗೆ ಆ್ಯಂಡ್ ಏನೇನು ಓದಬೇಕು ಅನ್ನೋದ್ರ ಬಗ್ಗೆ. ಸೊ ಫಸ್ಟ್ ಇದ್ರ ಬಗ್ಗೆ ನಾನು ಒಂದು ಸಲ ಹೇಳಿಬಿಟ್ಟು ದೆನ್ ಇನ್ನು ಟೆಕ್ನಿಕಲ್ ರೌಂಡಲ್ಲಿ ಯಾವ ಥರ ಮಾತಾಡಬೇಕು ಅನ್ನೋದಕ್ಕೆ ನಾನು ನೆಕ್ಸ್ಟ್ ಮೂವ್ ಆಗ್ತೀನಿ. ಸೊ ಲೆಟ್ಸ್ ಸಿ ದ ಸಬ್ಜೆಕ್ಟ್ಸ್ ಫಸ್ಟ್. ಸೊ ಫಸ್ಟ್ ಇಯರಿಂದ ನಾನು 3rd ಇಯರ್ವರೆಗೂ ಸಬ್ಜೆಕ್ಟ್ಸ್ನ ತೊಗೊತೀನಿ. ಬಿಕಾಸ್ ನಿಮಗೆ 7th ಸೆಮ್ಮಲ್ಲಿ ಪ್ಲೇಸ್ಮೆಂಟ್ಸ್ ಆಗ್ತಿರೋದ್ರಿಂದ 7th ಸೆಮ್ಮಲ್ಲಿ ಬರೋದ್ರ ಬಗ್ಗೆನೇ ಅವ್ರು ಕೇಳಲ್ಲ. ಸೊ 7th ಸೆಮ್ ಮುಗಿದ್ಮೇಲೆ 8th ಸೆಮ್ಗೆ 7th ಸೆಮ್ಮಲ್ಲಿ ಬರೋ ಇದ್ರ ಬಗ್ಗೆ ಕೇಳ್ತಾರೆ. ಸೊ ಈಗ 7th ಸೆಮ್ ನಡೀತಿರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನಾನು 3rd ಸೆಮ್ವರೆಗೂ ಮಾತ್ರ ಸಬ್ಜೆಕ್ಟ್ಸ್ನ ಹೇಳ್ತೀನಿ. ಆ್ಯಂಡ್ ಸೊ ಫಸ್ಟ್ ಸಬ್ಜೆಕ್ಟ್ is C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಎಲ್ಲರಿಗೂ ಇಷ್ಟ ಆಗಿರೋದು C ಮತ್ತು C++ ಲ್ಯಾಂಗ್ವೇಜ್, ಬಿಕಾಸ್ ಈಸಿ ಅಂತ. ಸೊ ಅದನ್ನೇ ಫಸ್ಟ್ ಹಾಕಿದ್ದೀನಿ, C ಪ್ರೋಗ್ರಾಮಿಂಗ್ ಮತ್ತು C++. ಆ್ಯಂಡ್ 3rd one DBMS, 4th one ಕಂಪ್ಯೂಟರ್ ನೆಟ್ವರ್ಕ್ಸ್, 5th one ಡೇಟಾ ಸ್ಟ್ರಕ್ಚರ್, 6th one ಪೈಥಾನ್, ಆ್ಯಂಡ್ 7th one HTML, ಆ್ಯಂಡ್ 8th one ಜಾವಾನ ನಾನು ಮೆನ್ಷನ್ ಮಾಡಿಲ್ಲ. ಸೊ ಸುಮಾರು ಜನ ಜಾವಾದಲ್ಲಿ ಪರ್ಫೆಕ್ಟಾಗಿ ಇರ್ತೀರ ಕೋಡಿಂಗಲ್ಲಿ. ಸೊ ಜಾವಾ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಫಸ್ಟ್ ಈ ಸಬ್ಜೆಕ್ಟ್ಸ್ ಬಗ್ಗೆ ನಾನು ಹೇಳ್ತೀನಿ. ಸೊ ಈಗ C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಇಷ್ಟು ಸಬ್ಜೆಕ್ಟ್ಸ್ನ ಓದಬೇಕು ಅಂತ ನಾನು ಇಲ್ಲಿವರೆಗೂ ಹೇಳಿದ್ದೀನಿ. ಆ್ಯಂಡ್ ಇದರಲ್ಲಿ ಏನೇನು ಓದಬೇಕು ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಂಟರ್ವ್ಯೂರ್ ಕಡೆಯಿಂದ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಹೇಗೆ ಅಂತಂದರೆ, ಯಾವುದೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಅವ್ರು ಕೇಳೋದು ಒಂದೇ ಕ್ವಶನ್, ಕ್ಯಾನ್ ಐ ನೋ ಇನ್ ವಿಚ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯು ಆರ್ ಗುಡ್ ಅಟ್ ಅಂತ. ಸೊ ಇದೇ ಕ್ವಶನ್ ನನಗೂ ಅರೈಸ್ ಆಗಿತ್ತು. ಆ್ಯಂಡ್ ನಾನು ಇದಕ್ಕೆ ಆನ್ಸರ್ ಪೈಥಾನ್ ಅಂತ ಕೊಟ್ಟಿದ್ದೆ. ಅಫ್ಕೋರ್ಸ್ ಇದು ನಮ್ಮ ಚಾಯ್ಸ್, ನಮ್ಗೆ ಏನು ಇಷ್ಟ ಆದರೆ ನಾವು ಅದೇ ಆನ್ಸರ್ ಮಾಡ್ಬೋದು. ಲೈಕ್ C ಪ್ರೋಗ್ರಾಮಿಂಗ್ ಅಂತ, C++ ಅಂತ, ಜಾವಾ ಅಂತ, ಪೈಥಾನ್ ಅಂತ. ಬಟ್ ನನಗೆ ನಾನು ಕಂಪೇರ್ಟಿವ್ಲಿ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾನು ಪೈಥಾನಲ್ಲಿ ಸ್ವಲ್ಪ ಬೆಟರ್ ಆಗಿದ್ದೆ, ಅದಕ್ಕೆ ಪೈಥಾನ್ ಅಂತ ನಾನು ಆನ್ಸರ್ ಮಾಡಿದ್ದೆ. ಸೊ ಈ ಕ್ವಶನ್ ಆನ್ಸರ್ ಮಾಡೋವಾಗ ಅವ್ರು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಟೆಸ್ಟ್ ಮಾಡ್ತಾರೆ.
ಲೈಕ್ ನೀವು ಕಾನ್ಫಿಡೆಂಟಾಗಿ ಹೇಳ್ತಿದ್ರಾ ಇಲ್ವಾ, ನೀವು ಕಲ್ತಿದ್ರಾ ಇಲ್ವಾ ಅನ್ನೋದನ್ನ ಅವ್ನು ಟೆಸ್ಟ್ ಮಾಡ್ತಾರೆ. ಸೊ ಇಂಥದಕ್ಕೂ ನೀವು ಪ್ರಿಪೇರ್ಡ್ ಆಗಿರಬೇಕು. ಲೈಕ್ ಸುಮಾರು ಜನ ಸಿ ಮತ್ತು C++ ಅಂತ ಹೇಳ್ತಾರೆ, ಬಿಕಾಸ್ ಅದು ಈಸಿ, ಕೇಳಿದ್ರು ಆನ್ಸರ್ ಮಾಡಿಬಿಡ್ಬೋದು ಅಂತ. ಬಟ್ ಅದು ಓಕೆ. ಬಟ್ ಕೆಲವೊಂದು ಟೈಮ್ಸ್ ಏನಾಗುತ್ತೆ ಅಂತಂದರೆ, ನೀವು ಅಟೆಂಡ್ ಮಾಡ್ತಿರೋ ಕಂಪನಿ ಯಾವುದ್ರ ಮೇಲೆ ವರ್ಕ್ ಮಾಡ್ತಿದೆ ಅನ್ನೋದು ನೋಡ್ಕೊಳ್ಳಿ. ಕೆಲವೊಂದು ಕಂಪ್ನಿ ಸಿ ಮೇಲೆ ವರ್ಕ್ ಮಾಡ್ತಿರುತ್ತೆ, C++ ಮೇಲೂ ವರ್ಕ್ ಮಾಡ್ತಿರುತ್ತೆ, ಪೈಥಾನ್ ಜಾವಾ ಮೇಲೂ ವರ್ಕ್ ಮಾಡ್ತಿರುತ್ತೆ. ಸಿ ಮತ್ತು C++ ಮೇಲೆ ತುಂಬ ಕಡಿಮೆ ಕಂಪ್ನೀಸ್ ವರ್ಕ್ ಮಾಡ್ತಿರುತ್ತೆ. ಸೊ ಪೈಥಾನ್ ಜಾವಾ ಅನ್ನೋದೇ ಇವಾಗಿನ ಕಾಲದಲ್ಲಿ ತುಂಬ ಫೇಮಸ್ ಆಗಿ ನಡೀತಿರೋದು. ಸೊ ಅದಕ್ಕೋಸ್ಕರ ನೀವು ಜಾವಾ ಅಲ್ಲಿ ವರ್ಕ್ ಮಾಡ್ತಿರೋ ಕಂಪ್ನಿ ಹತ್ರ ಹೋಗ್ಬಿಟ್ಟು ನನಗೆ C++ ಬರುತ್ತೆ ಅಂತಂದರೆ ದೇ ಲಾಸ್ ಸಮ್ ಇಂಟ್ರೆಸ್ಟ್. C++ ಓಕೆ ಅನ್ನೋ ಒಂದು ಪಾಯಿಂಟ್ ಮೈನಸ್ ಆಗುತ್ತೆ. ಸೊ ಪಾಯಿಂಟ್ಸ್ನ ಮೈನಸ್ ಆಗೋಕ್ಕೆ ನಾವು ಯಾವತ್ತೂ ಬಿಡಬಾರ್ದು. ಸೊ ನೀವು ಟೆಕ್ನಿಕಲ್ ರೌಂಡ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಆ ಕಂಪನಿ ಯಾವುದ್ರ ಮೇಲೆ ವರ್ಕ್ ಮಾಡ್ತಿದೆ, ಲೈಕ್ ಅದರಲ್ಲಿ ಯೂಸ್ ಮಾಡ್ತಿರೋ ಲ್ಯಾಂಗ್ವೇಜ್ ಯಾವುದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ನೀವು ಆ ಲ್ಯಾಂಗ್ವೇಜ್ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡಿರಬೇಕು. ಸೊ ಇದಕ್ಕೆ ಬೆಸ್ಟ್ ಟಿಪ್ ಹೇಳ್ತೀನಿ ನಾನು. ಆ ಥರ ಈ ಕ್ವಶನ್ ಕೇಳಿದಾಗ, ಲೈಕ್ ಇನ್ ವಿಚ್ ಲ್ಯಾಂಗ್ವೇಜ್ ಯು ಆರ್ ಬೆಸ್ಟ್ ಅಟ್ ಅಂತಂದರೆ, ಬೆಸ್ಟ್ ಪೈಥಾನ್ ಇಲ್ಲ ಅಂದರೆ ಜಾವಾ ಅಂತ ಹೇಳಿ. ಸಿ ಮತ್ತು C++ ಹೇಳ್ಬೋದು, ಬಟ್ ಅದ್ರ ಮೇಲೆ ವರ್ಕ್ ಮಾಡೋ ಕಂಪ್ನೀಸ್ ತುಂಬ ಕಡಿಮೆ ಇರೋದ್ರಿಂದ ಅದು ಒಂದು ಕಡೆ ಮೈನಸ್ ಆಗ್ಬೋದು. ಅದಕ್ಕೆ ಪೈಥಾನ್ ಆರ್ ಜಾವಾ ಅಂತ ಹೇಳ್ಬಿಟ್ಟು ಅವೆರಡರ ನೀವು ಚಾಯ್ಸ್ ತೊಗೋಬೋದು. ಇಲ್ಲ ಜಾವಾ ಹೇಳ್ಬೋದು, ಇಲ್ಲ ಪೈಥಾನ್ ಹೇಳ್ಬೋದು. ಅಂದರೆ ನೀವು ಮತ್ತೆ ಇನ್ನೊಂದು ಕ್ವಶನ್ ಕೇಳ್ಬೋದು, ಸೊ ನಾನು ಪೈಥಾನಲ್ಲಿ ಸ್ಟ್ರಾಂಗ್ ಇಲ್ಲ, ನಾನು ಜಾವಾದಲ್ಲಿ ಸ್ಟ್ರಾಂಗ್ ಇಲ್ಲ, ಅವ್ರಿಗೆ ಹಂಗೆ ಹೇಳಿಬಿಟ್ಟು ನನ್ನ ಕ್ವಶನ್ಸ್ಗೆ ಆನ್ಸರ್ ಮಾಡಿಲ್ಲ ಅಂದರೆ ಏನು ಅಂತ. ಇಲ್ಲಿ ಯಾರೂ ನಿಮ್ಮನ್ನ ಬುಕ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಿಲ್ಲ. ಓಕೆ, ಫಸ್ಟ್ ಪಾಯಿಂಟ್. ನೀವು ಎಕ್ಸಾಮಲ್ಲಿ ಬರ್ದಂಗೆ ಥಿಯರಿ ಟೈಪಲ್ಲಿ ಅವ್ರಿಗೆ ನೀವು ಪ್ರೂವ್ ಮಾಡಬೇಕು ಅಂತ ಏನಿಲ್ಲ. ಅವ್ರು ಇದನ್ನು ಕೇಳೋ ಕ್ವಶನ್ನು ನಿಮ್ಮನ್ನ ಟೆಸ್ಟ್ ಮಾಡೋಕ್ಕೆ, ಲೈಕ್ ಇನ್ ವಿಚ್ ಲ್ಯಾಂಗ್ವೇಜ್ ಯು ಆರ್ ಪರ್ಫೆಕ್ಟ್ ಅಟ್ ಅಂತ. ಸೊ ಅದಕ್ಕಂತ ನೀವು ಏನು ಮಾಡಬೇಕು ಅಂತಂದರೆ, ಬೇಸಿಕ್ ಸ್ಟ್ರಾಂಗ್ ಆಗಿರಬೇಕು. ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ, ಪೈಥಾನ್ ಆಗಿರಲಿ ಇಲ್ಲ ಜಾವಾ ಆಗಿರಲಿ, ಆ ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ದು ನೀವು ಬೇಸಿಕ್ ಸ್ಟ್ರಾಂಗ್ ಆಗಿದ್ದರೆ ಆಟೋಮೆಟಿಕಲಿ ಕ್ವಶನ್ಸ್ನ ಆನ್ಸರ್ ಮಾಡ್ತೀರಾ. ಆ ಬೇಸಿಕ್ ಸ್ಟ್ರಾಂಗ್ ಆಗಿರೋದಕ್ಕೋಸ್ಕರ ನಾನು ಈ PDF ಮಾಡಿದ್ದೀನಿ. ಲೈಕ್ ನಾನು ಬೇಸಿಕ್ಸ್ ಅಂದರೆ ತುಂಬ ಇರುತ್ತೆ ಕಲಿಯೋದು. ನಾವು ಎಕ್ಸಾಮಲ್ಲಿ ಓದ್ಕೊಂಡೋಗಿ ಬರ್ದಿರ್ತೀವಿ, ಆಮೇಲೆ ಮರ್ತೋಗ್ತೀವಿ, ಅದೆಲ್ಲ ಸೆಕೆಂಡರಿ ಕಾನ್ಸೆಪ್ಟ್. ಬಟ್ ಏನು ಅಂತಂದರೆ, ಇಂಟರ್ವ್ಯೂರ್ಸ್ಗೆ ಒನ್ ಮಾರ್ಕ್ ಕ್ವಶನ್ಸ್ ಒಂದು ಕಡೆ ಹೇಳ್ತೀವಿ ಅಂತಂದರೆ, ಅದೇ ಥರ ಎಕ್ಸ್ಪ್ಲನೇಷನ್ ಕೊಟ್ಟು ಒಂದು ಕಡೆ ಆನ್ಸರ್ ಮಾಡಬೇಕು. ಲೈಕ್ ಬೋತ್ ವಿ ರಿಕ್ವೈರ್. ವಿ ನೀಡ್ ಟು ಟೆಲ್ ಇನ್ ದ 1 line ಸೆಂಟೆನ್ಸ್ ಆನ್ಸರ್ ಆ್ಯಂಡ್ ಆಲ್ಸೋ 3-4 sentences ಆನ್ಸರ್. ಎಕ್ಸಾಂಪಲ್ ನಾನೊಂದು ಹೇಳ್ತೀನಿ ನಿಮಗೆ. ಐ ನೋ ಪೈಥಾನ್, ಸೊ ಇನ್ ವಿಚ್ ಲ್ಯಾಂಗ್ವೇಜ್ ಯು ಆರ್ ಗುಡ್ ಅಟ್ ಅಂತಂದರೆ ಐ ಆಮ್ ಗುಡ್ ಅಟ್ ಪೈಥಾನ್ ಅಂತ ಹೇಳಿದರು. So can you please give me example for the Python programming language, why you choose it Python rather than Java ಅಂತ ಕೇಳಿದರು. ಸೊ ಅದಕ್ಕೆ ನಾನು ಕೊಟ್ಟಿದ್ದ ಆನ್ಸರ್ ಏನು ಅಂತಂದರೆ, ಪೈಥಾನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ, ಬಟ್ ವೆನ್ ಕಮ್ ಟು ಜಾವಾ ಐ ಫೀಲ್ ಎ ಬಿಟ್ ಡಿಫಿಕಲ್ಟ್ ಇನ್ ರೈಟಿಂಗ್ ದ ಪ್ರೋಗ್ರಾಮ್. ಜಾವಾಗಾಗಿರೋ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಜಾವಾದೊಂದು ಸ್ಟ್ರಕ್ಚರ್ ಇರುತ್ತೆ, ಆ್ಯಂಡ್ ಪೈಥಾನ್ಗೆ ಪೈಥಾನ್ ಒಂದು ಸ್ಟ್ರಕ್ಚರ್ ಇರುತ್ತೆ. ಬೋತ್ಗೆ ಕಂಪೇರ್ ಮಾಡಿದಾಗ ನನಗೆ ಪೈಥಾನ್ ಅನ್ನೋದು ಈಸಿ ಆಯಿತು. ಸೊ ಐ ಚೂಸ್ ಇಟ್ ಪೈಥಾನ್ ಅಂತ ಹೇಳಿದೆ. ಈ ಥರ 1 word ಸೆಂಟೆನ್ಸಸ್ ಕೊಡಬೇಕು ಆ್ಯಂಡ್ 3-4 line ಸೆಂಟೆನ್ಸಸ್ಸು ಕೊಡಬೇಕು. ಸೊ ಅದಕ್ಕಂತ ಒಂದೇ ಕ್ವಶನ್ನ ಅವರು ಡಿಫ್ರೆಂಟ್ ಫೇಸಲ್ಲಿ ಕೇಳ್ತಾರೆ, ಬಟ್ ಮೆಂಟಲಿ ನಾವು ಪ್ರಿಪೇರ್ ಆಗಿರಬೇಕು. ಕೇಳಿರೋ ಕ್ವಶನ್ಗೆ ಇದೇ ಆನ್ಸರ್ ಕರೆಕ್ಟಾಗಿ ಅಂತ ಟೆಸ್ಟ್ ಮಾಡೋಕ್ಕೆ ಡಬಲ್ ಟೈಮ್ ಕೇಳ್ತಾರೆ. ಸೊ ಆರ್ ಯು ಶ್ಯೂರ್ ಅಂತ, ಎಸ್ ಮ್ಯಾಮ್ ಐ ಆಮ್ ಶ್ಯೂರ್ ಅನ್ನೋದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಆಗಿರುತ್ತೆ. ಎಸ್ ಅಂತ ಕೇಳಬೇಕು ಅವರು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದೇ ಕಾನ್ಫಿಡೆನ್ಸ್ ಲೆವೆಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಕೆಲವೊಂದು ಪಾಯಿಂಟ್ಸ್ನ ಲೈಕ್ ಇಟ್ಕೊಂಡಿರಬೇಕು, ಹೌ ವಿ ನೀಡ್ ಟು ಆನ್ಸರ್ ಅಂತ. ಸೊ ಈಗ PDFಗೆ ನಾನು ಟಾಪಿಕ್ಸ್ನ ಹೇಳ್ಕೊಂಡು ಹೋಗ್ತೀನಿ. ಸೊ ಇದರಲ್ಲಿ ಫಸ್ಟ್ ಸಿ ಪ್ರೋಗ್ರಾಮಿಂಗಲ್ಲಿ ನಾನು 10 ಕ್ವಶನ್ಸ್ನ ಮಾಡಿದ್ದೀನಿ. 10 ಕ್ವಶನ್ಸ್ ವಿಚ್ ಮೀನ್ಸ್ ದ 10 ಟಾಪಿಕ್ಸ್. ಸೊ ಇದರಲ್ಲಿ ಡೇಟಾ ಟೈಪ್ಸ್ ಇನ್ ಸಿ ಆ್ಯಂಡ್ ಸಿ ಪಾಯಿಂಟರ್ಸ್, ಸಿ ವೇರಿಯಬಲ್ಸ್, ಮೆಲಾಕ್ ಆ್ಯಂಡ್ ಕೆಲಾಕ್, ಬ್ರೇಕ್ ಆ್ಯಂಡ್ ಸ್ವಿಚ್ ಸ್ಟೇಟ್ಮೆಂಟ್, ನೆಸ್ಟೆಡ್ ಸ್ಟ್ರಕ್ಚರ್ ಇನ್ ಟ್ರೀ, C tokens, preprocessor, features of C programming language, C printf, scanf functions. ಸೊ ಇಷ್ಟು 10 ಟಾಪಿಕ್ಸ್ನ ಕಂಪಲ್ಸರಿಯಾಗಿ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಓದಬೇಕು. ಇದರಲ್ಲಿ ಒಂದು ಬಿಟ್ಬಿಟ್ಟು ಇಲ್ಲ ಮಿಕ್ಕಿದೆಲ್ಲ ಓದ್ಕೊಂಡು ಹೋಗ್ತೀನಿ ಅಂದರೂ ಪ್ರಾಬ್ಲಮ್ ಆಗುತ್ತೆ. ಆ ಥರ ಮಾಡಬೇಡಿ. ಕಂಪ್ಲೀಟಾಗಿ ಇಷ್ಟು ಟಾಪಿಕ್ಸ್ ಓದಿ. ನಾನು ಅಲ್ಲಿರೋದೇ ಜಾಸ್ತಿ, ಅದರಲ್ಲೂ ನಾನು ಕಡಿಮೆ ಮಾಡಿ ಈ 10 ಟಾಪಿಕ್ಸ್ನ ಮಾಡಿದ್ದೀನಿ. ಇದರಲ್ಲೂ ನೀವು ಕಟ್ ಆಫ್ ಮಾಡ್ತೀವಿ ಅಂತಂದರೆ ಲಾಸ್ ಆಗುತ್ತೆ, ಅದಕ್ಕಂತ ಹೇಳ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಚಾಪ್ಟರ್ 2ಗೆ ಬಂದರೆ C++. ಅಲ್ಲಿ ಒಂದು ಮೇಯ್ನ್ ಕ್ವಶನ್ ಇದೆ, 2 ಕ್ವಶನ್ಸ್. ನಾನು ಅದನ್ನು ನೋಟ್ ಮಾಡಿದ್ದೀನಿ. ಒಂದು ಊಪ್ಸ್ ಕಾನ್ಸೆಪ್ಟು ಮತ್ತು ಮೆಥಡ್ ಓವರ್ಲೋಡಿಂಗ್ ಮತ್ತು ಮೆಥಡ್ ಓವರ್ ರೈಡಿಂಗ್. ಸೊ ಊಪ್ಸ್ ಕಾನ್ಸೆಪ್ಟ್ ಅನ್ನೋದು ಜಾವಾದಲ್ಲೂ ಬರುತ್ತೆ. ಇದು ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ಜಾವಾ ಹೇಳ್ಬೇಕಾ ಇಲ್ಲ C++ ಇರೋ ಆನ್ಸರ್ ಹೇಳ್ಬೇಕಾ ಅಂತ. ನೀವು ಎಕ್ಸಾಕ್ಟಾಗಿ ನೋಡಿದ್ರೆ ಜಾವಾದಲ್ಲಿರೋದು ಮತ್ತು C++ ಇರೋದು ಎರಡು ಒಂದೇ ಕಾನ್ಸೆಪ್ಟೇ, ಲೈಕ್ ಒಂದೇ ಸಿಮಿಲರ್ ಆಗಿರುತ್ತೆ, ಏನೂ ಚೇಂಜಸ್ ಇರಲ್ಲ. ಸೊ ಅವ್ರು ಜಾವಾದಲ್ಲಿ ಕೇಳಿದ್ರು ಅದೇ ಆನ್ಸರ್ ಹೇಳಿ, C++ ಅಲ್ಲಿ ಕೇಳಿದ್ರು ಅದೇ ಆನ್ಸರ್ ಹೇಳಿ, ಪ್ರಾಬ್ಲಮ್ ಏನಾಗಲ್ಲ.
ಆ್ಯಂಡ್ ಅವ್ರು ಮೆನ್ಷನ್ ಮಾಡಲ್ಲ ಜಾವಾದಲ್ಲಿರೋದೇ ಹೇಳಿ ಪೈಥಾನಲ್ಲಿರೋದೇ ಹೇಳಿ ಅಂತ. ಹೆಂಗೆ ಕೇಳ್ತಾರೆ ಅಂದರೆ ಕ್ವಶನ್ ಎಕ್ಸಾಂಪಲ್ ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ದ ಊಪ್ಸ್ ಕಾನ್ಸೆಪ್ಟ್ ಅಂತ ಕೇಳ್ತಾರೆ. ಸೊ ಆಗ ನೀವು ಹೇಳಬೇಕು yes, the OOPS concept which is consist of 7 basic terms, that is object, class and encapsulation, inheritance, abstraction, polymorphism. 1 year ಆಯ್ತಲ್ವಾ, ಕೆಲವೊಂದು ಮರ್ತೋಗಿದ್ದೀನಿ, ಬಟ್ ನೋ ಪ್ರಾಬ್ಲಮ್, ಐ ಕ್ಯಾನ್ ರಿಮೆಂಬರ್ ನೋ. ಸೊ ಅಂತ ಹೇಳಬೇಕು. ಸೊ ಕ್ಲಾಸ್ ಅಂದರೆ ಏನು, ಆಬ್ಜೆಕ್ಟ್ ಅಂದರೆ ಏನು, ಬರೀ ಊಪ್ಸ್ ಕಾನ್ಸೆಪ್ಟ್ ಅಂದರೆ ಇಷ್ಟೇ ಇರುತ್ತೆ ಊಪ್ಸ್ ಕಾನ್ಸೆಪ್ಟಲ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಡಬಾರ್ದು. ಅದಂದರೆ ಏನು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಬೇಕು. ಕ್ಲಾಸ್ ಅಂದರೆ ಏನು, ಆಬ್ಜೆಕ್ಟ್ ಅಂದರೆ ಏನು, ಆಮೇಲೆ ಎನ್ಕ್ಯಾಪ್ಸುಲೇಷನ್ ಅಂದರೆ ಏನು, ಇನ್ಹೆರಿಟೆನ್ಸ್ ಅಂತ ಅಂದರೆ ಏನು ಅಂತ ಕೇಳಿದ್ರೆ ಇದ್ದರೂ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ದೆನ್ ಓನ್ಲಿ ನಾವು ಔಟ್ ಕಡೆಯಿಂದ ಪಾಸಿಟಿವ್ ಪಾಯಿಂಟ್ಸ್ ತೊಗೊಳಕ್ಕೆ ಒಂದು ಸ್ವಲ್ಪ ಹೈ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಮೆಥಡ್ ಓವರ್ಲೋಡಿಂಗ್ ಆ್ಯಂಡ್ ಓವರ್ ರೈಡಿಂಗ್ ಇದನ್ನು ಕೇಳ್ತಾರೆ. ಲೈಕ್ ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಮೆಥಡ್ ಓವರ್ಲೋಡಿಂಗ್ ಆ್ಯಂಡ್ ಮೆಥಡ್ ಓವರ್ ರೈಡಿಂಗ್, ಈ ಥರ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಕಮಿಂಗ್ ಟು ದ ಚಾಪ್ಟರ್ 3, DBMS ಅಲ್ಲಿ ಫಸ್ಟ್ ಕ್ವೆಶನ್ ಎಕ್ಸ್ಪೆಕ್ಟೆಡ್, ವಾಟ್ ಈಸ್ DBMS, and then acid properties, SQL commands, and then different types of SQL joins and keys in DBMS, entity and entity set and entity in DBMS. So then what is normalization, ಈ ನಾರ್ಮಲೈಸೇಷನ್ಸ್ ಎಲ್ಲ ನೀವು ಸಬ್ಜೆಕ್ಟ್ಸಲ್ಲಿ ಓದಿರ್ತೀರಾ, ಬಟ್ ಅದನ್ನು ಮತ್ತೆ ರಿವೈಸ್ ಮಾಡಬೇಕಾಗುತ್ತೆ ಇಲ್ಲಿ. ಆ್ಯಂಡ್ DBMS ಆ್ಯಂಡ್ DBMS ಡಿಫ್ರೆನ್ಸಸ್, ಇದು ಸುಮಾರು ಸಲ ಕೇಳ್ತಾರೆ. DBMS ಅನ್ನೋದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬಿಕಾಸ್ ಇದ್ರ ಮೇಲೆ ತುಂಬ ಕಂಪ್ನೀಸ್ ವರ್ಕ್ ಮಾಡ್ತಿರುತ್ತೆ, ಅದಕ್ಕೋಸ್ಕರ. ಸೊ ಇದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ದೆನ್ ಕಮಿಂಗ್ ಟು ದ ಡೇಟಾ ಸ್ಟ್ರಕ್ಚರ್ಸಲ್ಲೂ 10 ಮಾಡಿದ್ದೀನಿ. ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್, ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್, ನಾನ್ ಲೀನಿಯರ್ ಫೈಲ್ ಸ್ಟ್ರಕ್ಚರ್, ಆ್ಯಂಡ್ ದೆನ್ ಕಂಡೀಷನ್ಸ್ ಆಫ್ ಓವರ್ಫ್ಲೋ ಇನ್ ಕ್ಯೂಸ್, ಸ್ಟ್ಯಾಕ್ಸ್, ಇದೆಲ್ಲ ಮೇನ್ ಕಾನ್ಸೆಪ್ಟ್ಸ್. ನಾನು ಏನೇನಾದರೂ ನೋಟ್ ಮಾಡಿದ್ದೀನೋ ಅದನ್ನೆಲ್ಲ ಮೇನ್ ಕಾನ್ಸೆಪ್ಟ್ಸ್. ಇಷ್ಟು ನೀವು ಓದಿ ಮತ್ತು ಗೂಗಲ್ ಮಾಡಿದ್ರೂ ಪ್ರಾಬ್ಲಮ್ ಏನಿಲ್ಲ, ಬಟ್ ನಾನು ಹೇಳಿದಷ್ಟು ಓದಲೇಬೇಕು, ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ಬೇಕಂದರೆ ನೀವು ಒಂದ್ಸಲ ಓದ್ಕೊಂಡು ಹೋಗಿ ಅದೇ ಕ್ವೆಶನ್ಸ್ ಮ್ಯಾಕ್ಸಿಮಮ್ ಅದರಲ್ಲಿರೋ ಒಂದು 50% ಕ್ವೆಶನ್ಸ್ ಆದರೂ ಇಂಟರ್ವ್ಯೂರ್ ಕೇಳ್ತಾರೆ. ಸೊ ನಾನು ಇಷ್ಟೇ ಮೆಟೀರಿಯಲ್ಸ್ನ ನಾನು ಓದಿದ್ದು. ಸೊ ಆಲ್ಮೋಸ್ಟ್ ನಾನು ಏನು ಪ್ರಿಪೇರ್ ಮಾಡ್ಕೊಂಡಿದ್ದೆ ಅದರಲ್ಲೇ ನನಗೆ ಕೇಳಿದರು ಇಂಟರ್ವ್ಯೂರ್ ಅನ್ನೋದು, ಅದಕ್ಕೆ ನಾನು ಈ ಒಂದು ಡಾಕ್ಯುಮೆಂಟ್ನ ಶೇರ್ ಮಾಡ್ತಿದ್ದೀನಿ. ಸೊ ಅದು DS ಆಗುತ್ತೆ. ದೆನ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಬಗ್ಗೆ ಫ್ಯೂ ಕ್ವಶನ್ಸ್ ಇದೆ. ಸ್ವಿಚಸ್ ಅಂದರೆ ಏನು, ನೆಟ್ವರ್ಕ್ಸಿಂಗ್ ಬಗ್ಗೆ ಸ್ವಲ್ಪ ಬೇಸಿಕ್ಕಾಗಿ ಕೇಳ್ತಾರೆ. ಸೊ ಅದಕ್ಕೂ ರೆಡಿಯಾಗಿರಬೇಕು. ಆ್ಯಂಡ್ ದೆನ್ ಪೈಥಾನ್, HTML ಬಗ್ಗೆ ಕೆಲವೊಂದು ಬೇಸಿಕ್ಸ್ನ ಆ್ಯಡ್ ಮಾಡಿದ್ದೀನಿ ನಾನು, ಅದನ್ನು ನೋಡಿಕೊಂಡ್ರೆ ಇಟ್ಸ್ ಓಕೆ, ಪರವಾಗಿಲ್ಲ. ದೆನ್ ಪೈಥಾನ್ಗೆ ಬಂದರೆ ಪೈಥಾನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಇದೆ. ಸೊ ಈ ಪ್ರೋಗ್ರಾಮ್ಸ್ ಎಲ್ಲ ಲ್ಯಾಂಗ್ವೇಜಸಲ್ಲಿ ಇದೆ, ಪೈಥಾನ್ ಅಂತಲೇ ಅಲ್ಲ, ಜಾವಾದಲ್ಲಿದೆ, C++ಅಲ್ಲಿದೆ, C ಅಲ್ಲಿದೆ. ಸೊ ಈ ಪ್ರೋಗ್ರಾಮ್ಸ್ನ ನೀವು ಕಂಪಲ್ಸರಿಯಾಗಿ ನೀವು ಬಹಟೆ ಮಾಡ್ತಿರೋ ಇಲ್ಲ ಲಾಜಿಕ್ಗೆ ಅರ್ಥ ಮಾಡ್ಕೊತಿರೋ, ಅದು ನಿಮ್ಮ ಇಷ್ಟ. ಅವ್ರ ಪ್ರೋಗ್ರಾಮ್ ಅಂತಂದರೆ ಪ್ರೋಗ್ರಾಮ್ ಫುಲ್ ಬರೀರಿ ಅಂತ ಕೇಳಲ್ಲ ಯಾವುದೇ ಇಂಟರ್ವ್ಯೂರು. ಅವ್ರು ಕೇಳೋದೇನು ಅಂತಂದರೆ ಲಾಜಿಕ್ನ ಎಕ್ಸ್ಪ್ಲೇನ್ ಮಾಡಿ ಅಂತ. ಫಾರ್ ಎಕ್ಸಾಂಪಲ್ ನನಗೆ ಕೇಳಿದ್ದ ಕ್ವಶನ್ನ ನಾನು ಇಲ್ಲಿ ಹೇಳ್ತೀನಿ. ಸೊ ಹರ್ಷಿನಿ, ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಮೀ ಸ್ವ್ಯಾಪಿಂಗ್ ಆಫ್ ನಂಬರ್ಸ್ ಲಾಜಿಕ್ ಅಂತ ಹೇಳ್ತಾರೆ. ಸೊ yes ma'am, I know the logic. So the logic is x is equals to y and y is equals to x. So swapping the number logic ಇದೆ. x ಪ್ಲೇಸ್ನ y ಮಾಡ್ತೀವಿ, ಸ್ವ್ಯಾಪ್ ಮಾಡ್ತೀವಿ xನ yಗೆ, yನ ಮತ್ತೆ xಗೆ ಸ್ವ್ಯಾಪ್ ಮಾಡ್ತೀವಿ. ಸೊ ಅಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ ಹೆಂಗೆ ಅಂತಂದರೆ, ಸೊ ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಮೀ ಸ್ವ್ಯಾಪಿಂಗ್ ಆಫ್ ನಂಬರ್ಸ್ ವಿತೌಟ್ ಥರ್ಡ್ ವೇರಿಯಬಲ್. ಸೊ ವಿತೌಟ್ ಥರ್ಡ್ ವೇರಿಯಬಲ್ ಅಂತಂದಾಗ x is equals to y, y is equals to x. ಸೊ ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ವಿತ್ ಥರ್ಡ್ ವೇರಿಯಬಲ್ ಅಂತ ಕೇಳ್ತಾರೆ. ಸೊ ಥರ್ಡ್ ವೇರಿಯಬಲ್ ಬಂದಾಗ x is equals to a1 and a1 is equals to y and y is equals to x. ಇದು ಥರ್ಡ್ ವೇರಿಯಬಲ್ ಯೂಸ್ ಮಾಡ್ಕೊಂಡು ಲಾಜಿಕ್ ಆಗಿರುತ್ತೆ. ಸೊ ಈ ಥರ ಲಾಜಿಕ್ಸ್ನ ನಾನು ಹೇಳೋ ಪ್ರೋಗ್ರಾಮ್ಸ್ ಅಷ್ಟರಲ್ಲೂ ನೀವು ನೋಡ್ಕೊಂಡಿರಬೇಕು. ಇದೇ ಪ್ರೋಗ್ರಾಮ್ಸ್ ಬರುತ್ತೆ ಅಂತ ಒಂದು 50% ಚಾನ್ಸ್ ಆದರೆ ನಾನು ಹೇಳ್ತೀನಿ. ಇದು ಬಿಟ್ಟು ಬೇರೆ ಪ್ರೋಗ್ರಾಮ್ಸ್ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಅದನ್ನು ಓದ್ಕೊಂಡಿರೋದು ಬೆಸ್ಟ್. ಸೊ ಅದರಲ್ಲಿ ಫಸ್ಟ್ ಒನ್ ಪ್ಯಾಟರ್ನ್ ಮ್ಯಾಚಿಂಗ್, ಸ್ವ್ಯಾಪಿಂಗ್ ಆಫ್ ಟೂ ನಂಬರ್ಸ್ ವಿತೌಟ್ ಯೂಸಿಂಗ್ ಥರ್ಡ್ ವೇರಿಯಬಲ್ ಆ್ಯಂಡ್ ವಿತ್ ಯೂಸಿಂಗ್ ಥರ್ಡ್ ವೇರಿಯಬಲ್. Then bubble sort, recursive binary search and reverse a string, check prime number or not, factorial of given number, sum of first 10 natural numbers. ಇಷ್ಟೂ ಇಂಪಾರ್ಟೆಂಟ್ ಆಗಿರುತ್ತೆ ಟೆಕ್ನಿಕಲ್ ನೋನ್ಗೆ. ಸೊ ಈ ಡಾಕ್ಯುಮೆಂಟ್ನ ನಾನು ಶೇರ್ ಮಾಡ್ತೀನಿ, ಇದನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಆ್ಯಂಡ್ ದೆನ್ ಟಿಪ್ಸ್ ಅನ್ನೋದು ಹೇಳಿದೆ ಅಲ್ವಾ, ಇಷ್ಟು ನೀವು ಓದಿದ ಮೇಲೆ ಅದನ್ನು ಬಹೆಟ್ ಮಾಡೋದಲ್ಲ, ಅದರೊಳಗಡೆ ಏನು ಮೀನಿಂಗ್ ಇದೆ ಅನ್ನೋದನ್ನು ನೀವು ಹಾರ್ಟ್ಫುಲ್ಲಾಗಿ, ಅಂದರೆ ಹೆಂಗೆ ಅಂತಂದರೆ ಅರ್ಥ ಮಾಡ್ಕೊಂಡಿರಬೇಕು. ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಅವ್ರು ಕ್ವಶನ್ ಕೇಳಿದಾಗ ನೀವು ಅದರಲ್ಲೇ ಒಂದು ಒಂದೇ ಕ್ವಶನ್ ಕೇಳ್ತಾರೆ. ನಾನು ಹೇಳಿದ್ನಲ್ಲ ಇವಾಗ ಸ್ವ್ಯಾಪಿಂಗ್ ಆಫ್ ನಂಬರ್ಸ್ ಅಂತ, ಅದರಲ್ಲಿ ವಿತ್ ಯೂಸಿಂಗ್ ಥರ್ಡ್ ವೇರಿಯಬಲ್, ವಿತೌಟ್ ಯೂಸಿಂಗ್ ಥರ್ಡ್ ವೇರಿಯಬಲ್ ಅಂತ ಯಾವುದೇ ಕ್ವಶನ್ಸ್ ಕೇಳಿದ್ರು ಎಲ್ಲದಕ್ಕೂ ಆನ್ಸರ್ ಮಾಡೋ ಕಾನ್ಫಿಡೆನ್ಸ್ ನಿಮ್ಗೆ ಇರಬೇಕು. ಅಕಸ್ಮಾತ್ ರಾಂಗಾಗಿ ಆನ್ಸರ್ ಮಾಡಿದ್ರಾ
ಡೋಂಟ್ ವರಿ. ಇವಾಗ ರಾಂಗಾಗಿ ಹೌ ಶೆಟ್ ಅಂತ ಈ ಥರ ಎಲ್ಲ ಅನ್ನೋದು ಬೇಡ. ಲೈಕ್ ರಾಂಗಾಗಿ ಆನ್ಸರ್ ಮಾಡಿದ್ರು ಓಕೆ ಇದು ಕರೆಕ್ಟೇ ಅನ್ನೋ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ನ ಮೇಂಟೈನ್ ಮಾಡಿ ಟೆಕ್ನಿಕಲ್ ರೌಂಡ್ಸಲ್ಲಿ. ಬಿಕಾಸ್ ಸ್ವಲ್ಪ ಜನಕ್ಕೆ ಕಾನ್ಫಿಡೆನ್ಸ್ ಅನ್ನೋದು ಇಷ್ಟ ಆಗುತ್ತೆ, ಅದ್ರ ಮೇಲೆ ಕೂಡ ಕೆಲವೊಂದು ಪಾಸಿಟಿವ್ ಪಾಯಿಂಟ್ಸ್ನ ನೀವು ತೊಗೋಬೋದು ಅದಕ್ಕೋಸ್ಕರ. ಸೊ ಇಷ್ಟೊಂದು ನಾನು ಈ ವ್ಲಾಗಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಬೇಕು ಅಂತಂದರೆ ಕಮೆಂಟ್ಸಲ್ಲಿ ಬರೀರಿ HR ರೌಂಡ್ಗೆ ಪ್ರಿಪ್ರೇಷನ್ ಹೇಗಾಗೋದು ಬೇಕು ಅಂತ. ದೆನ್ ಐ ವಿಲ್ ಡೂ ದ HR ರೌಂಡ್ ವ್ಲಾಗ್. ಸೊ ಥ್ಯಾಂಕ್ ಯು ಫಾರ್ ಲಿಸನಿಂಗ್. ಹ್ಯಾವ್ ಎ ನೈಸ್ ಡೇ. ಸೈನಿಂಗ್ ಆಫ್ ಶ್ರೀಹರ್ಷಿನಿ. So hi Sriharshini, can you please introduce yourself? Yes ma'am, thank you for giving this opportunity. So as you know, I am Sriharshini J. So I am currently pursuing BE in the stream of Information Science and Engineering from College Maharaja Institute of Technology, Mysore. So in the grade of 12th, I have attended the C programming language workshop, and then I realized I have passion on coding. So to achieve my passion, I have chosen the stream ISC, and so far now I have completed the 7 workshops and I am done with the 3-4 projects. So that project is mainly based on C++ and DBMS, and then Java. So in DBMS I have undertaken the agriculture management system, which we worked on a 2 team. So apart from this, I am a good listener and a positive thinker. So that's all about me. Okay, that's good. And Sriharshini, you said you have done projects. So can you brief out your favorite project in these years? Yes ma'am, surely. So the projects I have done based on Java, DBMS and then Python. So the one of my favorite project is DBMS project, that is agriculture management system. So this is a project is all about transaction of buying and selling goods. So admin is a person who can handle all the things about seller and buyer. So this is an online platform where a buyer can purchase the agriculture products through online, and farmer can sell their goods through online. So the admin is a person who will handle all the transactions and will equally divide the transaction amount to the buyer and the farmers, and this is all about the collaborating. This is about the online application, and which I have worked in a 2 team. So the front end is carried out by me and the back end is carried out by my another teammate. So this is about DBMS project, man. So that's impressive, Sriharshini. So now we move on to the questions. So can you please tell me what is DBMS? Yes ma'am, surely. As I worked on the DBMS project, DBMS is a database management system. Okay, so do you know DS? Can you please brief out the differences between DS and DBMS? As ma'am, I know the difference between DS. DS is the data structure and DBMS is the database management system. DS is the way which can tell how the data to be stored, and DBMS is the method where we can store the data and retrieve the data, and we can do the manipulations also. This is the major difference. Okay, that's very nice. And okay, can you tell me the commands which used in the DBMS? Of course ma'am, the commands used in DBMS are DDML, DML, DCL, DQL and DDL. DML is a data manipulation language, DCL is a data control language, and DDL is a data definition language, and DQL is a data query language. Data language which is used to create the database, like create, alter the database, and data manipulation language which is used to manipulate the data, example alter, update, drop. So data query language which is used to select the query from the database, example select, and data control language which is used to control the database. In this we use the commands like renoke, etc. Okay, so Sriharshini, do you have any idea about SQL joins? Yes ma'am, I have idea about SQL joins. So there are 4 joins: inner join, outer join, left outer join and right outer join. So inner join which displays the only similar elements in table A and table B, and outer join which displays all the elements in table A and table B, and left outer join which displays all the elements in left table A and only similar elements in the table B, and right outer join which displays all the elements in right
and similar elements in the table A. So this is the this is about the joins. uh, so Shihashini, can you please tell me where you have implemented these joins in your DBMS project? Ma'am, I have used these joins in connecting farmer and buyer tables. So I have created different tables: transaction table, farmer table, and buyer table. So in those I have used these joins. Okay, that's nice. So can you tell me in which programming language or do you prefer? I prefer Python because compared to the other programming languages, I'm better in Python. Okay, so can you please explain the logic of swapping of the numbers? So with using third variable and without using third variable. Yes ma'am, swapping of numbers program. So here with using third variable, x is equals to a1 and a1 is equals to y is equals to x. So without using third variable, x is equals to y and y is equals to x. This is the logic. Okay Shihashini, it was a nice to talking with you, and we will announce the result to your college, and thank you. Thank you ma'am, it was nice talking to you.